ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ. ಪ್ರತಿದಿನ ನಮ್ದು ಅದೇ ಇರುತ್ತೆ. ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ಹೇಗಿತ್ತು, ಕೊಟ್ಟ ಮೇಲೆ ಹೇಗಾಯ್ತು ಅಂತ ಈ ತೋಟದ ಸೂಪರ್ವೈಸಿಂಗ್ ಮಾಡೋರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಹಾರಿಸ್ ಅಂತ. ಈಗ ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ಈ ತೋಟ ಯಾವ ರೀತಿ ಇತ್ತು, ಈ ಹಿಂಗಾರ ಹೇಗಿತ್ತು, ಈಗ ಯಾವ ರೀತಿ ಆಗಿದೆ ಸರ್? ಹಿಂಗಾರ ನೋಡ್ತಾ ಇದ್ದೀರಲ್ಲ, ಚಿಕ್ಕದಿತ್ತು ಕೆಳಗಿದ್ದು. ಸ್ವಲ್ಪ ಜೋರ್ ಮಾತಾಡಿ. ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಿದೆ, ಉದ್ದ ಬಂದಿದೆ, ಕಾಯೆಲ್ಲ ನಿಲ್ತಾ ಉಂಟು. ಮತ್ತೆ ಇಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್ ಮುಂಚೆ? ಎಲೆ ಚುಕ್ಕಿ ರೋಗ, ಇದೆಲ್ಲ ಗಿಡ ಎಲ್ಲ ಸಪ್ರ, ಹಿಂಗಾರ ಚಿಕ್ಕದು, ಈ ತರ ಎಲ್ಲ ಇತ್ತು. ಈ ತರ ಇತ್ತು ನೋಡಿ. ಹಿಂಗಾರ ಚಿಕ್ಕದಾದ್ರೆ 50 ಕಾಯಿ ಕೊಡೋ ಜಾಗದಲ್ಲಿ 200 ಕಾಯಿ ಬಂದ್ರೆ ಏನ್ ಅರ್ಥ? ಒಳ್ಳೆ ಹಿಡಿದಿದೆ ಅಂತ. 3 ಪಟ್ಟು ಜಾಸ್ತಿ ಬಂತು ಅಂತ. ಅದನ್ನ ನಾವು ನೋಡೋಣ ಕೂಡ. ಮತ್ತೆ ನಿಮಗೆ ಇದ್ರೊಳಗೆ ತೃಪ್ತಿ ಇದೆಯಾ? ಈಗ ಸದ್ಯಕ್ಕೆ ತೃಪ್ತಿ ಇದೆ. ಹೌದು, ಸದ್ಯಕ್ಕೆ ಬಂತಂತ ತೃಪ್ತಿ. ಇದಕ್ಕೆ ಏನೆಲ್ಲ ಗೊಬ್ಬರ ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಕುರಿ ಗೊಬ್ಬರ ಮತ್ತೆ ಸುಫಲ ಇದೆಲ್ಲ ಕೊಟ್ಟಿದ್ದೀರಿ. ಈ ಸಲ ಇದು ಕೊಟ್ಟಿದ್ದೀರಿ. ಹೌದು. ಈಗ ನಿಮಗೆ ತೃಪ್ತಿ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಈ ತೋಟಕ್ಕೆ ಸಜೆಸ್ಟ್ ಮಾಡಿದವರು ಮತ್ತೆ ಇದರಲ್ಲಿ ತುಂಬಾ ಡೆಪ್ತ್ ನಾಲೆಡ್ಜ್ ಇರುವಂತ ಅವರು ಕೂಡ ಕೃಷಿಕರು, ಇವರು ಹೇಳಿರೋದು. ಅವರನ್ನು ಮಾತಾಡ್ಸೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಅಲಿ ಅಂತ. ಈಗ ನೀವು ಫಸ್ಟ್ ನೋಡುವಾಗ ಇದು ಹೇಗಿತ್ತು, ಈಗ ನಿಮ್ಮ ಮನಸ್ಸಿಗೆ ಏನ್ ಅನಿಸ್ತಾ ಇದೆ ಸರ್? ಈಗ ಇದನ್ನು ನೋಡುವಾಗ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಾವು ಬಂದು ಈ ಸೈಟ್ ನೋಡುವಾಗ ಇದು ಒಂದು ಹಳದಿ ರೋಗದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮತ್ತೆ ಚುಕ್ಕ ರೋಗದಲ್ಲಿ ತುಂಬಿತ್ತು. ಮತ್ತೆ ಇದೆಲ್ಲ ಕೆಳಗಿನ ನಮ್ಮ ಫಸ್ಟಿಗೆ ಬಂದ ಫಿಂಗರ್ ಅಲ್ಲ, ಅದೆಲ್ಲ ಸ್ವಲ್ಪ ಒಣಗಿ ಸಣ್ಣ ಸಣ್ಣದಾಗಿತ್ತು. ಈಗ ನಾವು ಸೆಕೆಂಡ್ ಡೋಸ್ ಇಲ್ಲಿ ಹಾಕಿದ್ದೇವೆ. ಹಾಕಿದ ನಂತರ ಈಗ ನಮ್ಗೆ ಬರುವಂತ ಇದು ಪಿಂಗಾರಗಳು ಚೆನ್ನಾಗಿ ದೊಡ್ಡದಾಗಿ ಬರ್ತಾ ಇದೆ ಮತ್ತು ಡೆವಲಪ್ ಕೂಡ ಆಗಿದೆ. ಮರಗಳು ಕೂಡ ಡೆವಲಪ್ ಆಗಿದೆ, ಎಲ್ಲ ಹಸಿರು ಬಣ್ಣಕ್ಕೆ ಬಂದಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ಡೋಸ್ ಹೋಗುವಾಗ ಇನ್ನೂ ಕೂಡ ಚೇಂಜಸ್ ಬರಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದ್ 2 ಗಿಡ ನೋಡೋಣಂತೆ. ಒಂದ್ 2 ಗಿಡ ನೋಡಿದಾಗ ನಮ್ಗೆ ಅದು ಖುಷಿ ಆಗೋದು. ನೋಡಿ, ಹಳೇದು ನೋಡುವಾಗ ಕರೆಕ್ಟ್ ಆಗಿ ನೋಡಬಹುದು. ಈಗಿದೆ, ಇದರಲ್ಲಿ ಕಾಯಿ ಕೂಡ ಅಷ್ಟು ಕಟ್ಟಿಲ್ಲ. ಅಂದ್ರೆ ಆರಂಭದಲ್ಲಿ ಬರೋದು ಬಿದ್ದೋಗುತ್ತೆ ಅಂತ ಹೇಳಿ ಉಂಟು. ಆದ್ರೂ ಕೂಡ ನೋಡಿ, ನೆಕ್ಸ್ಟ್ ಡೋಸ್ ಕೊಡುವಾಗ ಇದು ನೋಡಬಹುದು. ನೆಕ್ಸ್ಟ್ ಡೋಸ್ ಕೊಡುವಾಗ ನೋಡಿ ಎಷ್ಟು ಹೈಟು ಮತ್ತೆ ದೊಡ್ಡದು ಅಗಲವಾಗಿರುವಂಥದ್ದು, ಕಾಯಿ ಜಾಸ್ತಿ ಹಿಡಿಯುವಂಥದ್ದು ಈ ತರ ಆಗಿರೋದು ಇದು ನೋಡಬಹುದು. ನೋಡಿ, ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂಥರ ಇರುತ್ತೆ. ಫಸ್ಟ್ ಬೇರೆ ಗೊನೆ ಬಂದಿದೆ. ಇದು ಕೊಟ್ಟ ಮೇಲೆ ಬಂದಿರುವಂತ ಗೊನೆ ನೋಡುವಾಗ ನೋಡಿ ಅಲ್ಟಿಮೇಟ್, ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿದೆ ಸರ್. ಅಂದಾಜು ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಅಂತ ಹೇಳ್ತೀರಾ ಸರ್? ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು? ಎಷ್ಟು ಕಾಯಿ ಬರ್ಬೋದು ಸರ್? ಇದು ಒಂದು 200ಕ್ಕಿಂತ ಮೇಲೆ ಇದೆ. 200ಕ್ಕಿಂತ ಮೇಲೆ ಇದೆ. ನೋಡಿ ಎಷ್ಟು ಖುಷಿ ಆಗುವಂತ ವಿಚಾರ. ಇದು ನೋಡ್ಬೋದು. ನೋಡಿ, ಹಳೆಯದು ನೋಡುವಾಗ ಹೆಂಗಿದೆ, ಈಗ ಹೊಸದು ನೋಡುವಾಗ ಎಷ್ಟು ದೊಡ್ಡದಾಗಿದೆ. ಸಿಕ್ಕಾಪಟ್ಟೆ ಆಗಲ್ಲ, ಭಯಂಕರ ದೊಡ್ಡದಾಗಿದೆ. ಈ ತರ ಫಸ್ಟ್ ಆರೋಗ್ಯ ತಗೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಕಾಯಿ ಇಳುವರಿ ತೆಗೆಯುವಂತ ಅವಕಾಶ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಕೆಳಗಿಂದೆಲ್ಲ ಜೋತ್ ಬಿದ್ದಿದೆ, ಕಾಯಿ ಇಲ್ಲ. ನೋಡಿ, ಮೇಲ್ ನೋಡುವಾಗ ನಿಜವಾಗಿ ತುಂಬಾ ದೊಡ್ಡದಿದೆ. ಇದು ಈ ಗಿಡದ ಎಬಿಲಿಟಿ, ಎಷ್ಟು ಎಬಿಲಿಟಿ ಇದೆ ಅನ್ನೋದನ್ನ ಇದು ಕರೆಕ್ಟ್ ಆಗಿ ತೋರಿಸ್ಕೊಡುತ್ತೆ. ಏನು ವಿಶೇಷ ಅಂದ್ರೆ ಈ ಪಕ್ಕದಲ್ಲಿರೋದೆ ಕೆಳಗೆ ಕೊಟ್ಟಿರೋ ಕಾಯಿ ಕೆಳಗೆ ಒಂದ್ಬಿಟ್ಟಿದೆ, ಪಕ್ಕದಲ್ಲಿ ಒಂದೇ ಒಂದು ಕಾಯಿ ಇಲ್ಲ. ಆದ್ರೆ ಇಮ್ಮಿಡಿಯೇಟ್ ಆಗಿ ಇದು ಕೊಟ್ಟ ಮೇಲೆ ಬರ್ತಾ ಇರೋದು ನೋಡಿ, ಎಲ್ಲದರಲ್ಲೂ ಕಾಯಿ ಹೆಂಗೆ ಹಿಡ್ಕೊಂಡಿದೆ ನೋಡಿ. ಅಂದ್ರೆ ಇದು ನಿಜವಾಗಿ ಆಶ್ಚರ್ಯ ಆಗುವಂಥದ್ದು. ನೆಕ್ಸ್ಟ್ ಇನ್ನೂ ಡೆವಲಪ್ ಆಗುತ್ತೆ. ಇನ್ನೊಂದು ನೋಡಿ, ಪಕ್ಕದಲ್ಲಿ ಇದಕ್ಕೆ ನಾವು ಸುರುಳಿ ಇದ್ರೆ ಇದು ರೋಗದ ಹಿಂಗಾರ ಅಂತ ಹೇಳ್ತೀವಿ. ಈ ರೋಗದ ಹಿಂಗಾರ ಇರುವುದು ಇಮ್ಮಿಡಿಯೇಟ್ ಆಗಿ ನೋಡಿ, ಪಕ್ಕದಲ್ಲಿ ಕೊಟ್ಟ ತಕ್ಷಣ ಕಾಯಿ ಹಿಡಿದಿರೋದು ನೋಡಬೇಕು. ಯಾವ ತರ ಹಿಡಿದೆ, ಮುತ್ತಾಗಿ ಗಟ್ಟಿಯಾಗಿದೆ. ಈ ತರ ಒಂದೇ ಅಲ್ಲ, ಹಳೆ ಹಿಂಗಾರ ಯಾವ ತರ ಇದೆ, ಅದ್ರ ಕೆಳಗಿಂದು ಸ್ವಲ್ಪ ಪರವಾಗಿಲ್ಲ. ನೋಡಿ, ಈಗ ಬಂದಿರುವಂಥದ್ದು ನೋಡಿ, ಮೇಯ್ನು ಕಾಯಿನೇ ಮೇಯ್ನು. ಫುಲ್ ಅಗಲ ತುಂಬ ದೊಡ್ಡದಾಗಿ, ಅದ್ರ ಡಬಲ್ 3 ಪಟ್ಟು ದೊಡ್ಡದಾಗಿ ಬಂದಿದೆ. ಇದಷ್ಟು ನಾವು ಹೇಳೋದು ಒಂದೇ, ಈ ಮಣ್ಣಿನ ಎಬಿಲಿಟಿ. ಇದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇದ್ದು ಇದರ ಸರಿಯಾಗಿ ಅರ್ಥ ಮಾಡಿಸುವ ಒಬ್ರು ನಮ್ಮ ಜೊತೆಲಿರೋ ಯೂಸುಫ್ ಸರ್ನ ಕೇಳೋಣ. ಅವ್ರಿಗೆ ಏನನ್ಸುತ್ತೆ ಸರ್? ಏನನ್ಸುತ್ತೆ ಸರ್ ಈಗ ಇಂಥದ್ದು ನೋಡುವಾಗ? ತುಂಬಾ ಖುಷಿ ಆಗ್ತದೆ ಸರ್. ನಾನು ಇದನ್ನ ಫಸ್ಟ್ ಬಂದು ನೋಡುವಾಗ
ತುಂಬಾ ರೋಗದಲ್ಲಿತ್ತು. ಆಮೇಲೆ ಸಣ್ಣ ಸಣ್ಣ ಹಿಂಗಾರ ಹಾ 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 ಕೈ ಬೆರಳಿಗೆ ಸೊಟ್ಟೆಗೆ ಹೆಂಗೆ ಆಗ್ತದೆ ಹಾ. ಆ ತರ ಇತ್ತು. ಹಾ ಇವಾಗ ಓಪನ್ ಆಗಿ ಬಂದಿರೋದಂದ್ರೆ 2 ಫೀಟ್ ವರೆಗೂ ಓಪನ್ ಆಗಿದೆ. ಹೌದೌದು ಇದು ಬೇಕಾಗಿರೋದು ನಮ್ಗೆ. ಹೌದೌದು ನೋಡುವಾಗಂತೂ ಬಹಳ ಖುಷಿ ಆಗ್ತದೆ. ಓಕೆ ಇದಕ್ಕೆ ಈಗ ಖಾಲಿ ಒಂದು 2 ತಿಂಗಳು ಆಯ್ತು ಅಷ್ಟೇ. ಹಾ ಹಾ 2 ತಿಂಗಳು ಬರ್ತಿ ಆಗ್ಲಿಲ್ಲ, ಇನ್ನು ಮೇಲೆ ಡೆವಲಪ್ ಆಗ್ತದೆ. ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್